ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತಿರೋದು ವಾರಣಾಸಿಯ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ. ಇದು ಹೊಸ ಕಾಶಿ ವಿಶ್ವನಾಥ ದೇವಾಲಯ. ಪವಿತ್ರ ಗಂಗಾ ನದಿಯ ತೀರದಲ್ಲಿ ಇರುವಂತಹ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನೆಲೆಗೊಂಡಿರುವ ಭವ್ಯವಾದ ಹೊಸ ವಿಶ್ವನಾಥ ದೇವಾಲಯ ಇದು. ವಾರಣಾಸಿಯ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣದ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಹೊಸ ವಿಶ್ವನಾಥ ದೇವಾಲಯದ ಮಾರ್ಗವು ಸೊಂಪಾದ ಮರಗಳಿಂದ ಸುತ್ತುವರೆದಿದೆ. ಇದು ಸುಂದರವಾದ ದೃಶ್ಯವನ್ನು ನೀಡುತ್ತೆ. ದೇವಾಲಯದ ಚಾರಣವು ಕಟ್ಟಡದ ಭವ್ಯವಾದ ಪುರಾತನ ವಾಸ್ತುಶಿಲ್ಪದ ಮೆರಗನ್ನು ಹೆಚ್ಚಿಸುತ್ತದೆ. ಸುಂದರವಾದ ದೇವಾಲಯದ ಬಾಲ್ಕನಿಗಳು, ಮಂಟಪಗಳು ಮತ್ತು ಗೋಪುರಗಳು ಎಲ್ಲವನ್ನೂ ಸಂಕೀರ್ಣವಾಗಿ ರಚಿಸಲಾಗಿದೆ. ಎತ್ತುಗಳು, ಮೊಸಳೆಗಳು, ಸಿಂಹಗಳು ಮತ್ತು ಇತರ ಪ್ರಾಣಿಗಳನ್ನು ಚಿತ್ರಿಸಿರುವ ಶಿಲ್ಪಿಗಳು ದೇವಾಲಯದ ಮೈದಾನದ ಸುತ್ತಲೂ ಕಂಡುಬರಬಹುದು. ದೇವಾಲಯದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆಯುತ್ತಿರುವಂತಹ ಸನ್ನಿವೇಶ ಇದು. ಬೃಹತ್ ಮತ್ತು ಬಲವಾದ ಕಂಬಗಳು ಭಕ್ತರನ್ನು ಆಕರ್ಷಿಸುತ್ತವೆ ಮತ್ತು ಸುಸಜ್ಜಿತವಾದಂತಹ ಸಭಾಂಗಣ ಸ್ವಾಗತಿಸುತ್ತದೆ. ವಿಶ್ವನಾಥನ ಮೂಲ ಲಿಂಗ ನೀವು ನೋಡ್ತಾ ಇರೋದು ವಿಶ್ವನಾಥನ ದರ್ಶನ. ಬಹಳ ಹತ್ತಿರದಿಂದ ವಿಶ್ವನಾಥನ ದರ್ಶನವನ್ನು ಪಡ್ಕೊಂಡು ಹಾಗೆ ನಾವು ಮುಂದೆ ಸಾಗಿದ್ವಿ. 77 ಮೀಟರ್ ಎತ್ತರದ ಈ ದೇವಾಲಯವು ಲ್ಯಾಂಬೆಂಡ್ ಅಮೃತಶಿಲೆಯಿಂದ ನಿರ್ಮಿಸಲಾಗಿದೆ. ಪವಿತ್ರ ಗ್ರಂಥ ಭಗವದ್ಗೀತೆ ಮತ್ತು ಇತರ ಗ್ರಂಥಗಳನ್ನು ಅಮೃತಶಿಲೆಯ ಗೋಡೆಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಕೆತ್ತಲಾಗಿದೆ. ಗೋಡೆಗಳ ಮೇಲೆ ಪವಿತ್ರ ಗ್ರಂಥಗಳ ಚಿತ್ರಣಗಳನ್ನು ಕೆತ್ತಲಾಗಿದ್ದು, ಇದು ಹಳೆಯ ಕಲೆಯ ಗಾಂಭೀರ್ಯದ ಮತ್ತು ಪ್ರತಿಯೊಬ್ಬರನ್ನು ವಿಸ್ಮಯಗೊಳಿಸುತ್ತದೆ. ಇನ್ನು ಈ ದೇವಾಲಯದ ಮೊದಲ ಮಹಡಿಗೆ ಹೋಗೋದಾದರೆ, ಮೇಲಿನ ಮಹಡಿಯಲ್ಲಿ ಇರುವಂತಹ ಅಮೃತಶಿಲೆಯು ಶಿವನ ವಿಗ್ರಹವು ಹೊಳೆಯುವಂತೆ ಮಾಡುತ್ತದೆ. ದೇವಾಲಯವು ಹಚ್ಚ ಹಸಿರಿನ ಉದ್ಯಾನಗಳು ಮತ್ತು ಅಂದವಾಗಿ ಇರಿಸಲಾಗಿರುವಂತಹ ಹುಲ್ಲು ಹಾಸುಗಳಿಂದ ಸುತ್ತುವರೆದಿದೆ. ಕಾರಣ ಮೇಲಿನ ಮಹಡಿಯ ವರಾಂಡವು ತೆರೆದ ಸ್ಥಳವಾಗಿರೋದ್ರಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ. ಹಾಗೂ ಸುತ್ತಮುತ್ತಲಿನ ಗಿಡಮರಗಳು ಮತ್ತು ಪರಿಸರವನ್ನು ನಾವು ಕಣ್ತುಂಬಿಕೊಳ್ಬಹುದು. ಪುರಾತನ ಶೈಲಿಯ ಕೆತ್ತನೆ, ಶಿಲ್ಪಿಯ ಕೈಚಳಕ ನಮಗೆ ಎದ್ದು ಕಾಣಿಸುತ್ತದೆ. ಇನ್ನು ನೀವಿಲ್ಲಿಗೆ ಭೇಟಿ ನೀಡಬೇಕಾದ್ರೆ ನೀವು ಕರ್ನಾಟಕದಿಂದ ಹೊರಟು ನೀವು ವಾರಣಾಸಿಯನ್ನು ತಲುಪಬೇಕಾಗುತ್ತೆ. ವಾರಣಾಸಿಯನ್ನು ತಲುಪಿದ ಮೇಲೆ ಅಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ವಿಸ್ತಾರವಾದ ಕ್ಯಾಂಪಸ್ನ ಮಧ್ಯದಲ್ಲಿ ನಿಂತಿರುವ 77 ಮೀಟರ್ ಎತ್ತರದ ಈ ದೇವಾಲಯವನ್ನು ತಲುಪಬೇಕಂದ್ರೆ ವಾರಣಾಸಿ ಸಿಟಿ ರೈಲು ನಿಲ್ದಾಣದ ಉತ್ತರಕ್ಕೆ 15 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಅಲ್ಲಿಗೆ ಹೋಗಲು 45 ಮಿನಿಟ್ಸ್ ತೆಗೆದುಕೊಳ್ಳುತ್ತೆ. ನಗರದ ವಿವಿಧ ಭಾಗಗಳಿಂದ ಬಸ್ಗಳು ವಿಶ್ವವಿದ್ಯಾನಿಲಯಕ್ಕೆ ಹೋಗುತ್ತೆ. ಬಸ್ಸು, ಆಟೋ ರಿಕ್ಷಾ, ಟ್ಯಾಕ್ಸಿ ಸೇವೆಗಳು ಇರೋದ್ರಿಂದ ನಾವು ಕಾಶಿ ವಿಶ್ವನಾಥನ ದೇವಾಲಯಕ್ಕೆ ಸುಲಭವಾಗಿ ತಲುಪಬಹುದು. ಮಹಾಶಿವರಾತ್ರಿಯಂದು ದೇವಾಲಯದಲ್ಲಿ ಉತ್ಸವವನ್ನು ಆಚರಿಸಲಾಗುತ್ತೆ. ಹಾಗೂ ಗಂಗಾ ನದಿಯ ದಡದಲ್ಲಿ ಅದ್ಭುತವಾದ ದೀಪಗಳು ಮತ್ತು ದೀಪಾಲಂಕಾರಗಳನ್ನು ನಾವು ನೋಡ್ಬೋದು. ಗಂಗಾರತಿಯು ಇಲ್ಲಿ ಪ್ರಸಿದ್ಧವಾಗಿದ್ದು ಗಂಗಾರತಿಯನ್ನು ನಾವು ವೀಕ್ಷಣೆ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ಕಾಶಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಮತ್ತು ದೇವಸ್ಥಾನಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನು ಹಳೆಯ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ಮೊದಲು ನೋಡ್ಬೋದು. ಕಾಶಿಯ ಮುಂದುವರೆದ ಭಾಗದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಇನ್ನಷ್ಟು ಮಾಹಿತಿಗಳನ್ನು ನಾನು ತರ್ತೀನಿ. ಅಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.